ಹೆಲೋ ಫ್ರೆಂಡ್ಸ್, ನೇಚರ್ ಲವರ್ ಕರ್ನಾಟಕ ಅವ್ರ ವಿಡಿಯೋಸ್ ಅಲ್ಲಿ ನೀವು ಮಾರ್ಕೆಟ್ ವಿಡಿಯೋಸ್ ನೋಡ್ತಾ ಇರ್ತೀರಾ. ಬನ್ನಿ, ನಾವು ರಾಯಲ್ ರಾಂಚಸ್ ಮತ್ತೆ ಫೈನ್ ಫಾರ್ಮ್ಸ್ ಅವರು ಕೊಲಾಬ್ರೇಷನ್ಸ್ ಅಲ್ಲಿ ನಮ್ಮ ಬೆಂಗಳೂರು ಸಂತೆ ಅಂತ ನಮ್ದು ಒಂದು ಸ್ಟೈಲ್ ಅಲ್ಲಿ ಸಂತೆ ಸ್ಟಾರ್ಟ್ ಮಾಡಿದೀವಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಇವತ್ತು ನಾನು ಬೆಂಗಳೂರು ಬಂದೀನಿ. ಬೆಂಗಳೂರಿಗೆ ರಾಯಲ್ ರಾಂಚ್ ಅವ್ರು ನಿನ್ನೆ ನನಗೆ ಕರೆದಿದ್ರು. ನಮ್ಮ ಜುನೇದ್ ಭಾಯ್ ಕರೆದಿದ್ರು. ಹೊಸ ಏನೋ ಒಂದು ಕಾನ್ಸೆಪ್ಟ್ ಅಂದರೆ ಎಸ್ಪೆಷಲಿ ನಮ್ಮ ಬೆಂಗಳೂರು ಹೊರಗ್ ಸೈಡ್ ಅವ್ರಿಗೂ ಒಳ್ಳೆ ಒಂದು ಕಾನ್ಸೆಪ್ಟ್ ಆದ್ರೆ ಬನ್ನಿ ನಮ್ಮ ಜಿನು ಭಾಯ್ ಕೇಳೋಣ. ಜಿನು ಭಾಯ್, ಅಸ್ಸಲಾಂ ವಲೈಕುಂ. ವಾಲೇಕುಂ ಸಲಾಂ. ಜಿನು ಭಾಯ್, ಏನ್ ಕಾನ್ಸೆಪ್ಟ್ ಅಂದ್ರೆ ಸ್ವಲ್ಪ ನಮ್ಮ ವಿವರ್ಸಿ ಕ್ಲೀನ್ ಆಗಿ ಎಲ್ಲ ಹೇಳ್ರಿ. ಹೌದು ಇಮ್ರಾನ್ ಭಾಯ್, ನಾವು ಬೆಂಗಳೂರಲ್ಲಿ ಒಂದು ಲೈಫ್ ಸ್ಟಾಕ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಮಾಡಿದೀವಿ. ಜಾನುವಾರು ವ್ಯಾಪಾರ ಕೇಂದ್ರ ಅಂತ ಒಂದು ಜಾಗ ಮಾಡಿದೀವಿ. ಅದ್ರದ್ದು ಹೆಸರು ನಮ್ಮ ಬೆಂಗಳೂರು ಸಂತೆ ಅಂತ. ಇಲ್ಲಿ ನಮ್ಮ ಬೆಂಗಳೂರು ಸಂತೆಯಲ್ಲಿ ನಾವು ಟ್ರೇಡರ್ಸ್ಗೆ, ರೀಸೆಲ್ಲರ್ಸ್ಗೆ, ಫಾರ್ಮರ್ಸ್ಗೆ ಇವ್ರಿಗೆಲ್ಲ ಒಂದು ಅನುಕೂಲ ಮಾಡಿದೀವಿ. ಒಂದು ಮಾಡರ್ನ್ ಸ್ಟೈಲ್, ಹೈಟೆಕ್ ಸ್ಟೈಲ್ ಅಲ್ಲಿ ಒಂದು ಸಂತೆ ಮಾಡಿದೀವಿ. ಇಲ್ಲಿ ನಿಮ್ಮ ಜಾನುವಾರುಗಳು ನಮ್ಮ ಹತ್ರ ಕಳಿಸ್ಬೋದು ನೀವು. ನಾವು ಒಂದು ಮಿನಿಮಲ್ ಕಾಸ್ಟ್ ಪರ್ ಡೇ ಫೀಡಿಂಗ್ ಕಾಸ್ಟ್ ಅದೆಲ್ಲ ಅದ್ರ ಮೇಲೆ ನಿಮ್ಗೆ ಟ್ರೇಡಿಂಗ್ ಮಾಡ್ಕೊಡ್ತೀವಿ, ಸೇಲ್ ಮಾಡ್ಕೊಡ್ತೀವಿ. ಅಲ್ಲಿ ನೀವು ಸೇಲ್ ಮಾಡೋದ್ರಲ್ಲೂ ನಾವು ಸೇಲ್ ಮಾಡೋದ್ರಲ್ಲೂ ವ್ಯತ್ಯಾಸ ಏನಂದ್ರೆ, ನಾವು ನಮ್ಮ ಕಡೆಯಿಂದ ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮರ್ಸ್ ಇವ್ರಿಗೆಲ್ಲ ಕರ್ಸ್ಬಿಟ್ಟು ಮಾರ್ಕೆಟಿಂಗ್ ಮಾಡಿಸ್ತೀವಿ. ಬರೀ ಕರ್ನಾಟಕ ಅಲ್ಲೇ ಎಲ್ಲ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಮುಂಬೈ ಆ ಕಡೆ ಎಲ್ಲ ಚಾನೆಲ್ಸ್ ಜೊತೆ ಎಲ್ಲ ಕೊಲಾಬ್ರೇಷನ್ಸ್ ಮಾಡ್ತೀವಿ. ನಾವು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ಮತ್ತೆ ನಿಮ್ಮ ಅನಿಮಲ್ಸ್ಗೆ ಸೇಲ್ ಮಾಡ್ಕೊಡ್ತೀವಿ. ನಾವು ಬರೀ ಮಾತಾಡ್ತಾ ನಿಮ್ಮ ಅನಿಮಲ್ಸ್ ನೋಡೋಣ, ಕಂಪ್ಲೀಟ್ ಡೀಟೇಲ್ ಕೊಡ್ತೀವಿ, ಡೀಟೇಲ್ಸ್ ಕೊಡೋಣ. ಹಂಗೆ ನಿಮ್ ಕಡೆ ಯಾವ ಬ್ರೀಡ್ ಒಂದ್ಸಲ ನೋಡ್ಕೊಂಡ್ಬಿಡ್ರಿ ಫ್ರೆಂಡ್ಸ್. ಓಕೆ. ಸೊ ಇಲ್ಲಿ ನಮ್ಮ ಹತ್ರ 150 ಕುರಿ ಮೇಲೆ ಸ್ಟಾಲ್ ಮೇಲೆ ಕಟ್ಟೋ ಕೆಪಾಸಿಟಿ ಇದೆ. ಓಕೆ. ನಾವು ಅದಕ್ಕೆ ಒಳ್ಳೆ ಆಹಾರ ಕೊಡ್ತೀವಿ. ಆಹಾರ ಅಲ್ಲಿ ನಮ್ಮ ಹತ್ರ ಶೇಂಗಾ ಒಟ್ಟು ಇದೆ. ನಾವು ಮಿಕ್ಸ್ ಗ್ರೇನ್ ಫೀಡ್ ತೋರಿಸ್ತೀವಿ ನಿಮ್ಗೆ. ಬರ್ರಿ, ಮಿಕ್ಸ್ ಗ್ರೇನು ಕೊಡ್ತೀವಿ. ಹಂಗಂತ ಇಲ್ಲ ಸಂತೆ ಕುರಿ ತಿನ್ಸಕ್ ಆಗಲ್ಲ ಅಂತ. ಮಿಕ್ಸ್ ಗ್ರೇನ್ ಫೀಡ್ ಇದೆ ನೋಡ್ರಿ. ಇದ್ರೊಳಗೆ ಇಲ್ಲಿ ನೋಡ್ರಿ, ಇಲ್ಲಿ ಕಡ್ಲಿ ಇದೆ, ಮತ್ತೆ ಮೆಕ್ಕೆಜೋಳ ಇದೆ, ಎಲ್ಲ ಮಿಕ್ಸ್ ಇದೆ. ಮೂಂಗ್ ಇದೆ, ಎಲ್ಲ ಗೋಧಿ ಅದೆಲ್ಲ. ಫ್ರೆಂಡ್ಸ್, ಇದು ತಿನ್ಸೋದಾಯ್ತು. ಜುನು ಭಾಯ್, ಫಸ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ನಮ್ಮ ಸಂತೆ ಅಂತ ಮಾಡೋದಿಲ್ಲ, ಇದು ಯಾವ ಟೈಪ್ ಅಂತ ಫಸ್ಟ್ ಹೇಳ್ರಿ. ಯಾಕಂದ್ರೆ ಈಗ ಯಾರ ಕಡೆ ಯಾರು ಸೇಲ್ ಮಾಡಕ್ ಆಗಲ್ಲ ಅಂದ್ರೆ ನೀವು ಎಲ್ಲ ಯೂಟ್ಯೂಬರ್ಸ್ ಪರಿಚಯ ಆದ್ರೆ ನಿಮ್ಗೆ ನೀವು ಸೇಲ್ ಮಾಡ್ತೀರಾ. ಹೌದು. ಓಕೆ. ಅದಕ್ಕೆ ಏನ್ ರೂಲ್ಸ್ ಇರ್ತಾವ ಸ್ವಲ್ಪ ಕ್ಲೀನ್ ಹೇಳ್ರಿ. ಇವಾಗ ಒಂದ್ ಎಕ್ಸಾಂಪಲ್, ಒಂದ್ ಡೀಲರ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು, 10 ಕುರಿ ಇದೆ ನಮ್ಮ ಹತ್ರ ಸೇಲ್ಗೆ, ನಾವು ನಿಮ್ ಹತ್ರ ಕಳಿಸ್ತೀವಿ ಅಂತ. ಫಸ್ಟ್ ನೀವು ನಮ್ಗೆ ನಿಮ್ ವಿಡಿಯೋ ಕಳಿಸ್ಬೇಕು, ಈ ತರ ಕುರಿ ಇದೆ ಅಂತ. ಅದ್ ಪಾಸ್ ಆದ್ಮೇಲೆ ನೀವು ಇಲ್ಲಿ ನಮ್ ಲೊಕೇಶನ್ಗೆ ಕಳ್ಸಿದ್ರೆ, ಮೊದ್ಲು ನಾವು ಅದಕ್ಕೆ ಏನ್ ಇನ್ಫೆಕ್ಷನ್ ಇದೆ, ಏನ್ ಹೆಲ್ತ್ ಚೆಕ್ಅಪ್ ಎಲ್ಲ ಮಾಡ್ಕೊಂತೀವಿ. ವೇಟ್ ಚೆಕ್ ಎಲ್ಲ ಅದ್ ಪಾಸ್ ಆದ್ರೆ ಒಳಗಡೆ ಬರುತ್ತೆ ಕುರಿ. ಅಲ್ಲಿ ವೇಯಿಂಗ್ ಸ್ಕೇಲ್ ಇದೆ, ವೇಟ್ ಆಗತ್ತೆ ಕುರಿ. ವೇಟ್ ಆಗ್ಬಿಟ್ಟು ಅದೆಲ್ಲ ರೆಕಾರ್ಡ್ ಇಲ್ಲಿ ನಿಲ್ಸ್ಬಿಟ್ಟು ನಾವು ಫೋಟೋಸ್ ಹಿಡಿತೀವಿ. ಫೋಟೋಸ್ ವಿಡಿಯೋಸ್ ಇಟ್ಕೊಂಡು ಒಂದ್ ಕ್ಯಾಟಲಾಗ್ ಮಾಡ್ತೀವಿ. ನೀವು ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಒಂದ್ ಚಾಟ್ ಓಪನ್ ಮಾಡಿದ್ರೆ ಹೆಂಗೆ ನಿಮ್ಗೆಲ್ಲ ಲಿಸ್ಟ್ ಸಿಕ್ಬಿಡತ್ತೆ. ಈ ಮರಿ ಇದೆ, ಈ ಮರಿ ಇದೆ, ಈ ಮರಿದು ಈ ಡೀಟೇಲ್ ಎಲ್ಲ ಆ ತರ ಡೀಟೇಲ್ ಇರುತ್ತೆ. ನಾವು ಅದು ಅಪ್ಲೋಡ್ ಮಾಡ್ತೀವಿ. ಮತ್ತೆ ಈ ಪ್ರೋಸೆಸ್ ಆಗಿದ ತಕ್ಷಣ ನಾವು ಸ್ಟಾಲ್ ಮೇಲೆ ಹಚ್ಬಿಡ್ತೀವಿ. ಸ್ಟಾಲ್ ಮೇಲೆ ಹಚ್ಬಿಟ್ಟು ಅಲ್ಲಿ ಡೀಟೇಲ್ಸ್ ಮೆನ್ಷನ್ ಮಾಡ್ತೀವಿ. ಇವ್ರದ್ದು ಇದ್ ಕುರಿ ಈ ರೇಂಜ್ ಇಂದ ಈ ರೇಂಜ್ ಅಲ್ಲಿ ಇದೆ, ಬೇಕಿದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ನಾವು ಕಸ್ಟಮರ್ಗೂ ಮತ್ತೆ ಓನರ್ ಯಾರು ಸೇಲ್ ಮಾಡಕ್ ತಗೊಂಡ್ ಬಂದಿರ್ತಾರೆ ಅವ್ರಿಗೂ ಡೈರೆಕ್ಟ್ ಕನೆಕ್ಟ್ ಮಾಡ್ತೀವಿ. ಅವರಿಗೆ ಡೈರೆಕ್ಟ್ ಮಾತಾಡ್ತೀರಿ. ಈಗ ಎಕ್ಸಾಂಪಲ್ ಒಂದು ಮರಿ ಕೊಟ್ಟಾರ ಇದು. ಓಕೆ. ಇದು ಎಷ್ಟು ಇದು ಒಂದ್ ರೇಟ್ ಎಷ್ಟು ಇರ್ಬೋದು? ಅದು ನೋಡಿ, ಓವರ್ ಪ್ರೈಸ್ ಇರಬಾರ್ದು, ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಅಲ್ಲಿ ಇರ್ಬೇಕು. ನೀವು ಫಿಕ್ಸ್ ಮಾಡ್ತೀರಾ? ನಾವು ಜಾಸ್ತಿ ಕೇಳಿದ್ರು ಒಂದು ಫಿಕ್ಸ್ ಮಾಡ್ತೀರಿ ನೀವು? ಎಸ್. ನಾವೇನ್ ಹೇಳೋದು, ಮಾರ್ಕೆಟ್ ಪ್ರೈಸ್, ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಏನಿದೆ ಆ ರೇಂಜ್ ಅಲ್ಲಿ ತಗೊಂಡ್ ಬನ್ನಿ. ಫ್ಯಾನ್ಸಿ ರೇಟ್ ತಗೊಂಡ್ ಬಂದ್ಬಿಟ್ಟು ನಮ್ಮ ಮೇಲೆ ಪ್ರೆಷರ್ ಹಾಕಿ ನೀವು ಸೇಲ್ ಮಾಡಕ್ ಆಗ್ತಾ ಇಲ್ಲ, ಅದೆಲ್ಲ ತೊಂದ್ರೆ ಆಗಲ್ಲ. ಮಾರ್ಕೆಟ್ ವ್ಯಾಲ್ಯೂ ಹಿಯರ್ ನಾವು ಇಲ್ಲಿ ಫೋಕಸ್ ಮಾಡೋದು ಎಲ್ಲಾರ್ಗೆ ಅನುಕೂಲ, ರೈತರಿಗೂ ಅನುಕೂಲ ಇರ್ಬೇಕು, ನಮ್ಮ ಹತ್ರ ತಗೊಂಡ್ ಹೋಗೋರ್ಗು ಅನುಕೂಲ ಇರ್ಬೇಕು. ಜಾಸ್ತಿ ಅವ್ರಿಗೆ ರೇಟ್ ಕೊಟ್ಬಿಟ್ಟು ತಗೊಂಡೋಗಿ ಸ್ಯಾಡ್ನೆಸ್ ಫೀಲ್ ಆಗ್ಬಾರ್ದು ಅಂತ ಆತರ ಎಲ್ಲ ಯಾಕೆ ಹೇಳತ್ರ ಅಂದ್ರೆ, ಇವ್ರದ್ದು ಫಾರ್ಮ್ ನಡೆಸೋದ್ರೆ ಇವ್ರು ಆಗ್ಲೇ ಇವ್ರು ರೀಸೇಲ್ ಮಾಡ್ತಾರೆ. ಹಂಗಾಗಿ ಒಂದ್ ಪ್ರೈಸ್ ಗೊತ್ತಿರ್ತದೆ ಸೇಲ್ ಮಾಡೋದು. ಆ ಲೆಕ್ಕಕ್ಕೆ ಇವ್ರ ಟೀಮ್ ರೇಟ್ ಫಿಕ್ಸ್ ಮಾಡ್ತಾರೆ. ಆಮೇಲೆ ಮೆಡಿಸಿನ್ ಇಂದ ಅಂದ್ರಲ್ಲ, ಇವ್ರೇನ್ ಹೊಸ ಫಾರ್ಮರ್ಸ್ ಏನಲ್ಲ, ಆಲ್ರೆಡಿ ಇವ್ರು ಫಾರ್ಮ್ ನಡೆಸಾದ್ರೆ ಮೆಡಿಸಿನ್ ಎಲ್ಲ ಗೊತ್ತಿರ್ತಾವ, ಆ ಲೆಕ್ಕಕ್ಕೆ ಮಾಡ್ತಾರೆ. ಜುನು ಭಾಯ್, ಏನ್ ಪರ್ ಡೇ ಎಷ್ಟು ಫಿಕ್ಸ್ ಮಾಡ್ತೀರಿ ರೇಟ್? ಪರ್ ಡೇ ₹99, 99 ರೂಪಾಯಿಂದ ಮಾಡ್ತಾ ಇದ್ದೀವಿ. 99 ರೂಪೀಸ್ ಫಿಕ್ಸ್ ಮಾಡ್ತೀರಾ? ಅದರೊಳಗೆ ಸೇಲ್ ಆದ್ರೆ ನೀವ್ ಏನಾದ್ರು ಕಮಿಷನ್ ತಂತೀರಾ ಕಸ್ಟಮರ್ ಕಡೆ? ಸದ್ಯಕ್ಕೆ ಏನು ಆತರ ಫಿಕ್ಸ್ ಮಾಡಿಲ್ಲ. ಫಸ್ಟ್ ನಾವು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತೀವಿ, ಎಲ್ಲಾರ್ಗು ರಿಸಲ್ಟ್ ತೋರಿಸ್ತೀವಿ, ಈ ತರ ತಗೊಂಡ್ ಬನ್ನಿ, ಈ ತರ ಆಗ್ತಾ ಇದೆ ಅಂತ. ಅದಾದ್ಮೇಲೆ ಒಂದ್ ಮಿನಿಮಲ್ ಕಾಸ್ಟ್ ಫಿಕ್ಸ್ ಮಾಡ್ತೀವಿ. ಕಸ್ಟಮರ್ಸ್ ಲಾಭಕ್ಕೆ ಯೋಚನೆ ಮಾಡಿದೀರಾ? ನಮಗೂ ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗ್ ಅದೆಲ್ಲ ಖರ್ಚು ಬರುತ್ತಲ್ಲ, ಅದು ವರ್ಕೌಟ್ ಮಾಡ್ಬೇಕು ನಾವು. ಹೌದು. ಸೊ ಮಿನಿಮಲ್ ಕಾಸ್ಟ್ ಜಾಸ್ತಿ ಇರಲ್ಲ. ಅಕಸ್ಮಾತ್ ಕಸ್ಟಮರ್ ಯಾರ
ಯಾರ ಒಂದ್ 10 ಮರಿ ತಂದ್ರು ಅದ್ರೊಳಗೆ ಯಾವ್ದಾರ ಒಂದ್ ಜ್ವರ ಐತಿ ಏನಾರ ಅಕಸ್ಮಾತ್ ದೇವ್ರದ ಏನೋ ಆಗದ್ ಬೇಡ, ಅಕಸ್ಮಾತ್ ಏನಾರ ಬಂದ್ರೆ ಆ ಟೈಪ್ ಏನಾರ ಮೆಡಿಸಿನ್ ಮಾಡ್ಬೇಕಂದ್ರೆ ಆ ಮೆಡಿಸಿನ್ ಕಾಸ್ಟ್ ಯಾರು ಕೊಡ್ಬೇಕು ಅಲ್ಲ? ನೋಡಿ, ಪಾರ್ಷಿಯಲಿ ನಾವು ಕವರ್ ಮಾಡ್ತೀವಿ. ಓಕೆ. ನೋಡಿ, ನಮ್ದು ಫಾರ್ಮ್ ಇದೆ ರಾಯಲ್ ರಾಂಚಸ್ ಅಂತ, ಅದ್ರಲ್ಲಿ ನಾವು ಸಾಕಿದೀವಿ. ಮೆಡಿಕೇಶನ್ಸ್ ಎಲ್ಲ ನಮ್ಮ ಹತ್ರನೂ ಸಣ್ಣ ಇರುತ್ತೆ. ಪುಟ್ಟ ನೀವು ಮಾಡ್ಕೊಂತೀವಿ. ಎಮರ್ಜೆನ್ಸಿ ಸಣ್ಣ ಪುಟ್ಟ ನಾವು ಮಾಡ್ತೀವಿ. ಎಕ್ಸೀಡ್ ಒಂದ್ ಸರ್ಟನ್ ಅಮೌಂಟ್ ಎಕ್ಸೀಡ್ ಆದ್ರೆ ಅವಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ, ಬನ್ನಿ ನಿಮ್ ತಗೊಂಡೋಗಿ. ಮತ್ತೆ ಈ ಶೆಡ್ ಒಳಗಡೆ ಏನಾದ್ರು ಜ್ವರ ಬಂದು ಡೌನ್ ಆದ್ರೆ ಮರಿ ನಮ್ಮ ಹತ್ರ ಆಚೆ ಕ್ವಾರಂಟೈನ್ ಇದೆ, ಓಕೆ. ನಾವು ಅಲ್ಲಿಗೆ ಶಿಫ್ಟ್ ಮಾಡ್ಬಿಡ್ತೀವಿ. ಅದು ಕ್ವಾರಂಟೈನ್ ಏರಿಯಾನು ಮೇಂಟೈನ್ ಮಾಡಿದ್ವಿ. ಓಕೆ ಓಕೆ ನೋಡ್ರಿ ಫ್ರೆಂಡ್ಸ್, ಇವಾಗ ಇದ್ರೊಳಗೆ ಮರಿ ಸದ್ಯಕ್ಕೆ ಇವಾಗ ನಮ್ಮ ಹತ್ರ ಬನ್ನೂರ್ ಮರಿ ಇದೆ, ಬನ್ನೂರ್ ಇದೆ. ಇವೆಲ್ಲ ಸೇಲ್ಗೆ ಬಂದಿರೋದು. ಇವೆಲ್ಲ ಸೇಲ್, ಇವೆಲ್ಲ ಇರೋದು ಎಲ್ಲ ಸೇಲಿಗೆ. ಎಲ್ಲಾ ಸೇಲ್ಗೆ. ಓಕೆ. ಟೋಟಲ್ ಎಷ್ಟು ಅವೈಲೇಬಲ್ ಇದಾವ್ರಿ ಈಗ? ಇಲ್ಲಿ ಅರೌಂಡ್ 20-25 ಇದೆ ಇವತ್ತು, ಈ ವಾರ ಸೇಲ್ಗೆ. ಹಿಂದಿನ ವಾರ ನಮ್ಮ ಹತ್ರ ಇನ್ನ ಇತ್ತು. ಓಕೆ. ನಾವು ಅದ್ರಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ವಿತಿನ್ 2 days 11 ಮರಿ ಸೇಲ್ ಮಾಡಿದ್ವಿ. ಓಕೆ. ಸೊ ಅದ್ರ ಡೀಟೇಲ್ಸ್ ಎಲ್ಲ ಸಂತೆ.ನಮ್ಮ ಬೆಂಗಳೂರು ಅಂತ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆ ಪೇಜ್ ಅಲ್ಲಿ ನಾವು ಇದೆ. ಮತ್ತೆ ಆಮೇಲೆ ಇವ್ರದ್ದು ರಾಯಲ್ ರಾಂಚ್ ಅಂತ ಒಂದು ಇದೆ. ಎಸ್ ಎಸ್. ಓಕೆ. ಆಮೇಲೆ ನಂದೊಂದು ಕ್ವಶನ್, ಕಸ್ಟಮರ್ ಯಾಕೆ ಸಂತೆ ಒಳಗೆ ಯಾಕೆ ಮಾರ್ಬಾರ್ದು, ನಿಮ್ ಕಡೆ ತರ್ಬೇಕಂತ ಏನೈತೆ ಅಲ್ಲಿ? ಇವಾಗ ನೋಡಿ, ಏಪ್ರಿಲ್ ಹಬ್ಬ ಬರ್ತಾ ಇರೋದು ಮಳೆಗಾಲ. ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಳೋದು, ಕುರಿಗೆ ಜ್ವರ ಆಗತ್ತೆ, ತೊಂದರೆ ಆಗತ್ತೆ, ಇವ್ರಿಗೂ ಇರಕ್ಕೆ ಜಾಗ ಇರಲ್ಲ. ಕುರಿ ಹಗ್ಲು ರಾತ್ರಿ ಎಲ್ಲ ಮೇಲೆ ಬಿಸಿಲು ಎಲ್ಲ ಇರತ್ತೆ. ಅದೆಲ್ಲ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಮಾಡಿ ಎಲ್ಲರಿಗೂ ಸ್ವಲ್ಪ ಅನುಕೂಲ ಕೊಡೋಣ ಅಂತ. ಇಲ್ಲಿ ಬೇಕಿದ್ರೆ ರೈತರು ಅವರು ಬಂದ್ಬಿಟ್ಟು ಇಲ್ಲೇ ಇದ್ಬಿಟ್ಟು ಸೇಲ್ ಮಾಡ್ಬೋದು. ಓಕೆ. ನಾವಿಲ್ಲಿ ಸ್ಟೇ ಮಾಡಕ್ಕೆ ಬೇಸಿಕ್ ಫೆಸಿಲಿಟಿ ಕೊಡ್ಬೋದು. ನಾವು ಹೈ ಕ್ಲಾಸ್ ಹೈಟೆಕ್ ಫೆಸಿಲಿಟಿ ಬರೀ ಪ್ರಾಣಿಗ್ ಮಾಡಿರೋದು, ಜನಗ್ ಮಾಡಕ್ ಆಗಲ್ಲ. ನಾವು ಆದಷ್ಟು ಅಲ್ಲ, ಅವ್ರಿಗೆ ಪ್ರಾಬ್ಲಮ್ ಇರೋದೇ ಮರಿ ಇಟ್ಕೊಳಕ್ಕಾಗಲ್ಲ, ಮಾರಕ್ ಅದೇ ಮಾತ್ರ ಫೆಸಿಲಿಟಿ ಮಾಡಿದ್ರೆ ಪ್ರಾಣಿಗೆ ಮಾಡಿದೆ. ಆಮೇಲೆ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ, ಮಾರ್ಕೆಟ್ ಒಳಗೆ ಏನಪ್ಪಾ ಅಂದ್ರೆ, ಈಗ ಯಾವ್ದೇ ವಸ್ತು ಇದು ಖರೀದಿ ಮಾಡ್ಬೇಕಂದ್ರೆ ಇದ್ರ ಬೆಲೆ ಜಾಸ್ತಿ. ನಾನು ಹೋಗಿ ಕೊಡ್ಬೇಕಂದ್ರೆ ಅದು ತುಳ್ದೆ ಕೇಳೋದು. ಹಂಗಾಗಿ ಈಗ ಹೊಸ ಯಾರ ಇರ್ತಾರಲ್ಲ ಶೋಕಿನ ಅವ್ರಿಗೆ ಗೊತ್ತಾಗಲ್ಲ, ಬಾಯಿ ಬಂದಂಗೆ ಮಾರ್ಕೆಟ್ ಕೊಟ್ಟು ಬರ್ತಾರೆ. ಇದ್ರೊಳಗೆ ಇವ್ರಾಗ್ಲಿ ಇವ್ರ ಟೀಮ್ ಒಂದ್ ರೇಟ್ ಫಿಕ್ಸ್ ಮಾಡ್ತಾರೆ. ಇಷ್ಟು ಫಿಕ್ಸ್ ಅಂದ್ರೆ ನಿಮಗೂ ಲಾಸ್ ಇಲ್ಲ. ಹೌದು, ಓಕೆ, ನಾನು ರೇಟ್ ಕೊಡ್ಬೋದು. ಏನಪ್ಪಾ ಅಂದ್ರೆ ಮಿನಿಮಮ್ ಚಾರ್ಜ್ ಪರ್ ಡೇ 99 rupees ಕೊಡ್ಬೇಕು. ಓಕೆ. ಆಮೇಲೆ ನಾನೆಲ್ಲ ಮೆಡಿಸಿನ್ ಎಲ್ಲ ಅವ್ರಿಗೆ ಕ್ಲಿಯರ್ ಕೇಳಿದೀನಿ, ಯಾಕಂದ್ರೆ ಎಲ್ಲ ಕ್ಲಿಯರ್ ಆಗ್ಬೇಕು, ವಿಡಿಯೋ ಒಳಗೆ ಎಲ್ಲ ಕ್ಲಿಯರ್ ಆಗ್ಬೇಕು. ಆಮೇಲೆ ನೀವೇನಾರು ಹೇಳ್ಬೇಕಾ, ಏನಾರು ಇದ್ರೆ ಹೇಳ್ರಿ, ನಾನ್ ಕೇಳಕ್ಕಿಂತ ನೀವು ನಿಮಗೆ ಇದ್ರು ಹೇಳ್ರಿ ಅಷ್ಟೇ. ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇದರಿಂದ. ಎಷ್ಟೊಂದ್ ಜನ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಕೇಳ್ತಾ ಇದ್ದಾರೆ. ಆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ನಮ್ ಕಡೆಯಿಂದ ಕೊಡಕ್ಕಾಗಲ್ಲ. ಹೌದು. ಯಾಕಂದ್ರೆ ಫಸ್ಟ್ ಇದ್ ಮೇಂಟೈನ್ ಮಾಡೋಣ, ವರ್ಕೌಟ್ ಆಗ್ಲಿ, ಮುಂದೆ ನೋಡೋಣ. ಆದ್ರೆ ಟ್ರಾನ್ಸ್ಪೋರ್ಟೇಶನ್ ಹೆಂಗಿದೆ ಅಂದ್ರೆ, ಈಗ ನಾನ್ ಕುರಿ ಕಳ್ಸೋದು ಅಂದ್ರೆ ಇದ್ರದ್ದು ಚಾರ್ಜ್ ನಾನ್ ಕೊಟ್ಟು ಕಳಿಸ್ಬೇಕು. ಇದು ಖರೀದಿ ಯಾರಿಗೆ ಸೇಲ್ ಆಗಿರ್ತಲ್ಲ ಅವ್ನ್ ತಗೊಂಡ ಪಾರ್ಟಿ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಕೊಟ್ಟು ನೀವು ಕೂಡ ಬರಲ್ರಿ. ನಾವು ಜವಾಬ್ದಾರಿ ತಗೊಂತೀವಿ. ಈ ಜವಾಬ್ದಾರಿ ತಗೊಂಡ್ ಸೇಲ್ ಮಾಡ್ಕೊಡೋದಿಲ್ಲ. ರೈತರಿಗೂ ಮಧ್ಯದಲ್ಲಿ ಜವಾಬ್ದಾರಿಗೆ ನಾವು ಮತ್ತೆ ಫಸ್ಟ್ ಮೇನ್ ಥಿಂಗ್ ಏನಂದ್ರೆ, ಸದ್ಯಕ್ಕೆ ನೀವು ಪ್ರಚಾರ ಮಟ್ಟ ₹1 ಕಮಿಷನ್ ಇಸ್ಕೊಳ್ಳೋದಿಲ್ಲ. ಇದೇ ಮಾರ್ಕೆಟ್ ಹೋಗೋದ್ರೆ 500,000 ರೂಪಾಯಿ ಕಮಿಷನ್ ಇಸ್ಕೊಂತಾರೆ. ನೀವು ₹1 ಇನ್ನೂ ಫಿಕ್ಸ್ ಮಾಡಿಲ್ಲ. ಬರ ದಿವಸ ಒಳಗೆ ನಿಮ್ಗೆ ಹೆಸರು ಆದ್ರೆ ಆಮೇಲೆ ಒಂದು ಮಿನಿಮಮ್ ಚಾರ್ಜ್ ಇರುತ್ತೆ. ಮಿನಿಮಮ್ ಅಂದ್ರೆ ಓವರ್ ಪ್ರೈಸ್ ಇರಲ್ಲ, ಜಾಸ್ತಿ ಇರಲ್ಲ. ಸ್ವಲ್ಪ ಮರಿನ ತೋರ್ಸೋಣ, ಅದ್ರೊಳಗೆ ರೇಟ್ ಹೇಳೋಣ. ಬರೀ ಸ್ಟಾರ್ಟಿಂಗ್ ಯಾವ ಬ್ರೀಡ್ ಅಂತ ಹೇಳ್ಬೋದು. ಇದು ಕಸ್ಟಮರ್ಸ್ ಹೇಳ್ರಿ, ನಮ್ ಸಬ್ಸ್ಕ್ರೈಬರ್ಸ್ ಹೇಳ್ರಿ. ಇದು ಆಂಧ್ರ ಬ್ರೀಡ್ ಮಾಚರ್ಲಾ ಅಂತ. ಇದು ಫುಲ್ ಫರ್ ಅಲ್ಲಿ ನೋಡಕ್ಕೆ ತುಂಬಾ ಸುಂದರವಾಗಿರುತ್ತೆ, ಅದಕ್ಕೆ ಫೇಮಸ್. ಇದು 0 teeth ಇನ್ನ ಹಾಕಿಲ್ಲ. ಇದು ಹಲ್ಲು ಹಾಕಿಲ್ಲ, ಇದು ಹಾಕಿಲ್ಲ. ಇದು ಏನ್ ಜೋಡಿ ಕೊಡ್ಬೇಕಾ? ಜೋಡಿ ಕೊಡೋಣ ಅಂತ ಇದೆ. ಏನೋ ರೇಟ್ ಏನೋ ಡಿಸ್ಕ್ಲೋಸ್ ಮಾಡ್ತೀರಾ ಇದ್ರೊಳಗೆ? 90,000 ಕೊಟ್ಟು ಮಾಡ್ತಾ ಇದೀವಿ. ರಾಯಲ್ ರಾಂಚಸ್ ಅಲ್ಲಿ ಒಂದ್ ಕಂಡೀಷನ್ ಇದೆ, ನಾವು ವಿಡಿಯೋಸ್ ಮೇಲೆ ಹೇಳ್ತೀವಿ ರೇಟ್. ಬಟ್ ಫೋನ್ ಮಾಡಿದ್ರೆ ಮತ್ತೆ ನಮ್ಗೆ ಪರ್ಸನಲಿ ವಿಸಿಟ್ ಮಾಡಿದ್ರೆ ಬೆಸ್ಟ್ ಆಫರ್ಸ್ ಸಿಗುತ್ತೆ. ಇದು ಬೇಕು. ಫೋನ್ ಮಾಡ್ಬಿಟ್ಟು ಎನ್ಕ್ವೈರಿ ಜಾಸ್ತಿ ಮುಂದೆ ಬಂದ್ಬಿಟ್ರೆ ಆಸ್ಕಿಂಗ್ ಪ್ರೈಸ್ ಅಂತ ನೀವು ಹೇಳೋದು. ಆಸ್ಕಿಂಗ್ ಪ್ರೈಸ್ ಕಸ್ಟಮರ್ ಅವ್ರ ಲೆಕ್ಕ ಕೇಳಿದ್ರೆ ನೀವು ಆ ಕಸ್ಟಮರ್ಗೆ ಕಾಲ್ ಮಾಡಿ ಒಂದ್ ರೇಟ್ ಅವ್ರಿಗೆ ಬಂದ್ರೆ ಮಾತಾಡ್ಬೋದು. ಯಾಕಂದ್ರೆ ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು. ಅವರು ಒಂದ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ, ನಾವು ಕಡಿಮೆಗೆ ಹೇಳ್ಬಿಟ್ವಿ, ಅವ್ರಿಗೆ ಅಫೆನ್ಸ್ ಆಗ್ಬಾರ್ದು ಅಂತ ಒಂದ್ ಸ್ಟ್ಯಾಂಡರ್ಡ್ಸ್ ಅದು. ಇದು ಪೇಟಾ ಅಂತ, ನಾಟು ಅಂತಾರೆ. ಇದು ಆಂಧ್ರ ಬ್ರೀಡ್, ಫುಲ್ ವೈಟ್ ಅಲ್ಲಿ ಬರುತ್ತೆ, ಫುಲ್ ಫರಿ ಬರುತ್ತೆ. ಇದು ಪರ್ಸನಲ್ ಇರುತ್ತೆ. ಪ್ರೈಸ್ 4 ಅಲ್ಲಿದೆ, ಅರೌಂಡ್ 70 ಎಕ್ಸಾಟಿಕ್ ಶಿಪ್ಸ್, ಹಂಗಾಗಿ ಸ್ವಲ್ಪ ಪ್ರೈಸ್ ಇದು ಇರ್ತೈತಿ. ಹೌದು. ಓಕೆ. ಮತ್ ಇನ್ನೊಂದ್ ಕ್ವಶನ್, ಈಗ ಅಕಸ್ಮಾತ್ ನಮ್ದೊಳಗೆ ಖುದಾನ ಖಾಸ್ತಾ ಅಂತ ಹೇಳ್ತಾರೆ, ಅಕಸ್ಮಾತ್ ಏನಾರ ಆದ್ರೆ, ನೀವು 10 ಕುರಿ ಕಳ್ಸಾರ, ಅದ್ರೊಳಗೆ ಏನಾರ ಆಗಿ ಡೆತ್ ಆಯ್ತು, ಅಕಸ್ಮಾತ್ ಆಗದ್ ಬೇಡ ಪಾಪ, ಯಾರ್ದು ಲಾಸ್ ಆಗದ್ ಬೇಡ, ಅಕಸ್ಮಾತ್ ಡೆತ್ ಆಯ್ತು ಅಂದ್ರೆ ಅದ್ರ ರೆಸ್ಪಾನ್ಸಿಬಿಲಿಟಿ ಯಾರು ಅಂತಾರೆ? ಸಿಮಿಲರ್ ಇಮ್ರಾನ್ ಭಾಯ್, ನೀವು ಸಂತೆಗೆ ತಗೊಂಡ್ ಹೋದ್ರೆ ಹೆಂಗೆ ಎಲ್ಲ ನಿಮ್ ಮೇಲೆ ರಿಸ್ಕ್ ಇರತ್ತೆ. ಹೌದು. ಹಂಗೆ
ನಮ್ ಜವಾಬ್ದಾರಿ ಏನು ಒಳ್ಳೆಯಾಗಿ ನೋಡ್ಕೊಂತೀವಿ, ಮೆಡಿಸಿನ್ ಟೈಮ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಕೊಡ್ತಿರ್ತೀವಿ. ನಿಮ್ ಕುರಿ ಹಿಂಗಿದೆ, ನಿಮ್ ಕುರಿ ಹಿಂಗಿದೆ. Okay. ನಮ್ಮ ಹತ್ರ ನೋಡ್ಬೋದು 4 ಕಡೆನೂ CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದೀವಿ. ಹೌದು, ಇಲ್ಲೊಂದು ಕ್ಯಾಮ್ರಾ ಇದೆ, ಅಲ್ಲೊಂದು ಕ್ಯಾಮ್ರಾ ಇದೆ, ಆ ಕಡೆನೂ ಇದೆ. ಅಲ್ಲೇನೋ 2 ಇದೆ. ಡೈರೆಕ್ಟ್ ಸರ್ವೆಲೆನ್ಸ್ ಇರುತ್ತೆ ನಮ್ಗೆ. ಓಕೆ ಏನಿದೆ ಇಮಿಡಿಯೇಟ್ ಇನ್ಫಾರ್ಮೇಶನ್ ಕೊಡ್ತೀವಿ, ಏನಾದ್ರೂ ಇದ್ರೆ ಅಪ್ಡೇಟ್ ಮಾಡ್ತೀವಿ, ಓಕೆ. ಹೆಂಗ್ ಮಾಡೋದು ನಿಮ್ಮ ಹತ್ರ ಸಜೆಷನ್ ತಗೊಂತೀವಿ, ಹಂಗ್ ಕಂಟಿನ್ಯೂ ಮಾಡ್ತೀವಿ. ಇದು ಒಂದು ಮಾಚರ್ಲ ಇದೆ, ಓಕೆ. ಇದು 2 ಅಲ್ಲಿ ಇದೆ, ಇದು ಸೆಲ್ಗಿದೆ. ಇವೆಲ್ಲ ಮಾಚರ್ಲ ಯೂಶಲಿ ಪ್ರೈಸಸ್ ಪರ್ಸನಲ್ ಇವು ಬನ್ನೂರು ಸರ್, ಇವು ಫುಲ್ ಸೆಕ್ಷನ್ ನಿಮ್ಗೆ 25,000 ಪಟ್ಟಿ. 25,000. ಓಕೆ. ಒಂದು ಲೈವ್ ವೇಟ್ ಒಂದು ಅಪ್ರಾಕ್ಸ್ ಒಂದು 30-35 ಬರ್ಬೋದಾ? ಇಲ್ಲ ಸರ್, ಇನ್ನ ಜಾಸ್ತಿ ಇದೆ. ಜಾಸ್ತಿ ಇದೆನಾ? ಒಂದ್ 2 ಮರಿ 33 kgs ಇದೆ, ಓಕೆ. ಮಿಕ್ಕಿದೆಲ್ಲ 38, 44 ಓಕೆ. ಆ ತರ ಇದೆ. ನೋಡಕ್ ಕಾಣಲ್ಲ, ಫಿಟ್ ಇದಾವಲ್ಲ ಇವು, ಮರಿ ತೂಕ ಬರ್ತಾವ. ಎಲ್ಲ ನೀವು ನೋಡಿ ವಿಡಿಯೋ ಅಲ್ಲಿ ಸ್ಕ್ರೀನ್ ಶಾಟ್ ತಗೊಳ್ಳಿ, ನಮ್ಗೆ ಸ್ಕ್ರೀನ್ ಶಾಟ್ ಹಾಕಿ ಓಕೆ. ನಾವು ಕಂಪ್ಲೀಟ್ ಡೀಟೇಲ್ಸ್ ಫೋಟೋನು ಕಳಿಸ್ತೀವಿ, ವಿಡಿಯೋನು ಹಾಕ್ತಿವಿ, ವೇಟ್ ವಿಡಿಯೋನು ಹಾಕ್ತಿವಿ. ಸ್ಕ್ರೀನ್ ಮೇಲೆ ನಂಬರ್ ಬರೈತೆ ನೋಡ್ರಿ, ಅವ್ರದ್ದು ಓನರ್ದು ಜಿನುಬಾ ಆಯ್ತು. ಅವ್ರಿಗೆ ವಾಟ್ಸ್ಆಪ್ ಮಾಡ್ರಿ, ಯಾರು ಹಿಂದಿನ ಕಾಲ್ ಮಾಡ್ಕೊಬೇಡ್ರಿ, ವಾಟ್ಸ್ಆಪ್ ಮಾಡಿ ನೀವು ರೇಟ್ ಕೇಳಿದ್ರೆ ಅವ್ರು ಮಾಡ್ತಾರೆ. ಅಕಸ್ಮಾತ್ ಈ ಕಸ್ಟಮರ್ ಈಗ ನನಗೆ ಮರಿ ಹಿಡಿಸ್ ನನಗೆ ಡೀಲ್ ಆಯ್ತು, ಅಕಸ್ಮಾತ್ ನಿಮ್ ಫಾರ್ಮಿಗೆ ಮತ್ತೆ ಹಿಡ್ಕೋಬೇಕಂದ್ರೆ, ನಿಮ್ ರಾಯಲ್ ರಾಂಚ್ ಹಿಡ್ಕೋಬೇಕಂದ್ರೆ ಅದು ಮಾಡ್ಕೊಡ್ತೀವಿ. ಅದಕ್ಕೆ ಏನ್ ಚಾರ್ಜ್ ತಗೊಂತೀರಿ ನೀವು? ಪಲೈ ಚಾರ್ಜಸ್. ಪಲೈ ಚಾರ್ಜಸ್ ಏನ್ ತಗೊಂತೀರಿ? ಸರ್ ನಿಮ್ಗೆ ಗೊತ್ತು, ನಾವು ಪಲೈ ಬನ್ನೂರ್ ಪಲೈಯಲ್ಲಿ ಫೇಮಸ್ ಇದೆ ಸದ್ಯಕ್ಕೆ. ಬನ್ನೂರ್ ಪಲೈ ನಮ್ಮ ಹತ್ರ 2,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 2,000 ರೂಪಾಯಿ. 2,000 ಓಕೆ. ಅಂದ್ರೆ ನಿಮ್ದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಾವು ವೇಟ್ ಗಿನ್ ಏನ್ ಹೆವಿ ವೇಟ್ ಗೇನ್ ಅದ್ರ ಮೇಲೆ ಎಲ್ಲ ಫೋಕಸ್ ಮಾಡಲ್ಲ ನಾವು, ಒಳ್ಳೆಗ್ ನೋಡ್ಕೊಂತೀವಿ, ಹೌದು. ಚೆನ್ನಾಗಿ ನೋಡಿ. ಇವಾಗ ಇದೆಯಲ್ಲ ಕಂಡೀಷನ್, ಚೆನ್ನಾಗಿದ್ದರ ತಿನ್ಸ್ತೀವಿ. ಮತ್ತೆ ಸ್ಟಾರ್ಟಿಂಗ್ ನಾನು ನಿಮ್ ಕಾಳು ತೋರಿಸಿದೆ, ಅದ್ರಾಗ ನೋಡ್ರಿ ಒಳ್ಳೆ ಕಡ್ಲಿ ಆದ್ರೂ ನಮ್ದು ಆವರೇಜ್ ಇದೆ, ಹಾ. ಒಂದ್ 3 kg to 4 kg ಆವರೇಜ್ ಮೇಂಟೈನ್ ಮಾಡ್ತೀವಿ ನಾವು ಬನ್ನೂರಲ್ಲಿ. ಆಲ್ರೆಡಿ ನೋಡಿ, ಆಲ್ರೆಡಿ ಇಲ್ಲಿ ಒಂದು ತಿಂದು ಫೋಟೋ ಇದೆ. ನೋಡ್ರಿ, ಆಲ್ರೆಡಿ ತಿಂದು ಇಲ್ಲ ಒಂದು ಪ್ರೂಫ್ ಐತೆ ನೋಡ್ರಿ. ಹೌದಾ? ಕಡ್ಲಿ ಕಾಳು ಎಲ್ಲ ಇಲ್ಲಿ ನೋಡ್ರಿ. ಇದೊಂದು ಆಡು ಸ್ವಲ್ಪ ಡ್ರೈ ತಿನ್ನತ್ತೆ. ಹಸಿರು ಕಾಳು ಇದೆ. ಓಕೆ, ಹೇಳ್ರಿ ಜಿಮ್. ಇದೊಂದು ಆಡು ಸ್ವಲ್ಪ ಡ್ರೈ ತಿನ್ನತ್ತೆ. ಇದು ಕೋಟಾ ಬೀಡು 4 ಕಲ್ಲು, ಓಕೆ. 38, 39 ಹೈಟ್ ಇದೆ. ಓಕೆ. ಲೈವ್ ವೇಟ್ ಇದು ಲೈವ್ ವೇಟ್ 55 to 60 ಇದೆ. 55-60 ಅಂದ್ರೆ ಇವೆಲ್ಲ ಲೈವ್ ವೇಟ್ 50 to 55 ಇರ್ಬೋದು. ಓಕೆ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಲ್ಲ, ಹಂಗಾಗಿ ಸ್ವಲ್ಪ ಡೌನ್ ಆಗಿದೆ. ಇದರ ಪ್ರೈಸ್, ಆಸ್ಕಿಂಗ್ ಪ್ರೈಸ್ 45,000 ಆಸ್ಕಿಂಗ್ ಇದೆ, ನೆಗೋಷಿಯೇಬಲ್ ಆಗುತ್ತೆ. ಓಕೆ. 45 ಇದೆ. ಎಸ್. ಬ್ಯಾಂಗ್ಳೂರ್ ಲಾಂಗ್ ಏರ್ ಕೋಟ್, ಓಕೆ. 18 ಇಂಚ್ ಉದ್ದ, ಓಕೆ. 7.5 ಇಂಚ್ ಅಗಲ ಓಕೆ. ಕಿವಿ. ಓಕೆ, ಚೆನ್ನಾಗಿದೆ. ಇದು ಬ್ರೀಡರ್ ಕ್ವಾಲಿಟಿ ಅಲ್ಲಿ, ಬ್ರೀಡರ್ ಕ್ವಾಲಿಟಿ ಇದೆ, ಸ್ವಲ್ಪ ಫ್ರೆಶ್ 2 ಅಲ್ಲಿ ಹಾಕಿರೋದು. ಓಕೆ. ಯಾರಾದ್ರೂ ಬ್ರೀಡಿಂಗ್ ಸೆಟಪ್ ಮಾಡಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಈ ಮರಿ ಪ್ರಾಪರ್ ಡೀಟೇಲ್ಸ್ ಕೊಡ್ತೀನಿ. ಕಸ್ಟಮರ್ ಏನು ಆಸ್ಕಿಂಗ್ ಪ್ರೈಸ್ ಕೇಳ್ತಾರ? ಅದು 45,000. 45 ಅಂತಾರೆ. ಅದ್ರಾಗ ನೀವು ಮಾಡಿದ್ರೆ ನೀವು ಹೆಚ್ಚು ಕಡೆ ಮಾಡಿಸ್ಕೊಡ್ತೀರಿ. ನಾವು ಡೈರೆಕ್ಟ್ ಕನೆಕ್ಟ್ ಮಾಡ್ತೀವಿ ಡೈರೆಕ್ಟ್ customer ಇಂದ. ಕಸ್ಟಮರ್ ಮಾಡ್ತಾರೆ. ಇಲ್ಲಿ ಮತ್ತೆ ಈ ವಾರ ಸ್ಪೆಷಲ್ ವಿಲೈತಿಗಳಿದು. ಜಿನುಬಾ ಒಂದೇ ರಿಕ್ವೆಸ್ಟ್, ಯಾವ ಮರಿಗೂ ಮುಟ್ಬೇಡ್ರಿ. done. ಓಕೆ. ವಿಲಾಯ್ತಿ ಇದೆ ನೋಡ್ರಿ, ವಿಲೈತಿ ಇವೆಲ್ಲ ಒಂದು 45-50 kg ಇದಾವಲ್ಲ. 55, 54, ಓಕೆ. 58 ನೋಡ್ರಿ, ನಾವು 61. ಮಾರ್ಕೆಟ್ ಒಳಗೆ ನಿಮ್ ಲೈವ್ ಹೇಳ್ತೀನಲ್ಲ, ಕಡಿಮೆಯಿಂದ ಕಡಿಮೆ ಹೇಳ್ತೀನಿ ಅಂದೆಲ್ಲ ಇದೆ, ಇಲ್ಲೇ ಪ್ರೂಫ್ ನೋಡ್ರಿ. ನಾ 45-50 ಅಂದ್ರೆ ಅಲ್ಲಿ 50, 54, 55 ಮಧ್ಯೆ ಅದ ನೋಡ್ರಿ. ಎಷ್ಟೇ ವ್ಯತ್ಯಾಸ. ಓಕೆ. ಇಲ್ಲ, ವಿಡಿಯೋ ರೆಕಾರ್ಡ್ ಇದೆ, ವೇಟ್ ಎಲ್ಲ ಇವ್ರದೆಲ್ಲ ಕಳಿಸ್ತೀನಿ. ಮತ್ತೆ ಇನ್ನೊಂದ್ ಏನಂದ್ರೆ, ಇವೆಲ್ಲ ಯಾವ ಲೈವ್ ವೇಟ್ ಲೆಕ್ಕ ಕೊಡಲ್ಲ ಇವರು. ಏನಪ್ಪಾ ಅಂದ್ರೆ ಲೈವ್ ವೇಟ್ ಹೇಳದ್ರ ನಿಮಗೆ, ಒಂದು ಅಪ್ರಾಕ್ಸ್ ಗೊತ್ತಾಗ್ಲಿ ಈ ಮರಿ ಈ ತೂಕ ಇದೆ ಅಂತ ಹೇಳತ್ರ ಅಷ್ಟೇ. ಹೇಳ್ರಿ. ಆ ವಿಡಿಯೋ ಅಲ್ಲಿ ಸೈಜ್ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವ್ ಹೇಳೋದು. ಇದ್ ನೋಡಿ, ಇದು ತುಂಬಾ ನನ್ಗೆ ತುಂಬಾ ಫೇವ್ರೇಟ್ ಇದು. ಇದ್ರ ಕಿವಿ ನೋಡಿ ಇಮ್ರಾನ್ ಬೈ, 1 ಇಂಚು ಇಲ್ಲ ಕಿವಿ. ಇದು ಖಜೂರಿ ಖಾನಿಂದ ಖಜೂರ್ ಇದೆ, ಖಜೂರ್. ಇದು ತುಂಬಾ ಅಗ್ರೆಸಿವ್, ತುಂಬಾ ಪ್ಲೇಫುಲ್. ಇದು ಏನ್ ಪ್ರೈಸ್ ಕೊಟ್ ಮಾಡಿದ್ರಿ? ಇದು ಈ ಫುಲ್ ಬ್ಯಾಚ್ 4 ವಿಲೈತಿ, ಇದು 45,000 ಕೋಟ್ ಮಾಡ್ತಾ ಇದೀವಿ. ಓಕೆ. ಕಾಲ್ ಫಾರ್ ಬೆಸ್ಟ್ ಪ್ರೈಸ್. ಓಕೆ. 45 ನೆಗೋಷಿಯಬಲ್ ಇದೆ, ಆಸ್ಕಿಂಗ್ ಅಷ್ಟಿರೋದು. ಓಕೆ. ಹಲ್ಲು 2 ಅಲ್ಲ, ಫ್ರೆಶ್ ಹಲ್ಲು ಹಾಕಿರೋದು. ಫ್ರೆಶ್ ಹಲ್ಲು ನೋಡಿ, ಇದು ಮೆರಿನೋ ಮತ್ತೆ ವಿಲೈತಿ ಕ್ರಾಸ್. ಇದು ಫುಲ್ ಗುಲಾಬಿ ಅದು. ಓಕೆ. ಇದು ಫ್ರೆಶ್ ಹಲ್ ಬೀಳ್ಸಿದೆ, ಅದು ಇನ್ನ ಹಲ್ಲು ಹಾಕಿಲ್ಲ. ಮೊದಲು ಇದು 0 ಟೀತ್ ಅದು. ಓಕೆ. ಇದಲ್ಲ ಹಾಕಿದೆ, ಇದಲ್ಲ ಹಾಕಿದೆ. ಓಕೆ. ಇದು ಹಲ್ಲು ಹಾಕಿಲ್ಲ. ಓಕೆ. ಇದು ತುಂಬಾ ಪ್ಲೇಫುಲ್, ಒಳ್ಳೆ ಸೈಜ್ ಅಲ್ಲಿ ಇದೆ ಇದು. ಓಕೆ. ಮತ್ತೆ ಇದೆರಡು ಬನ್ನೂರ್ ಫೀಮೇಲ್ಸ್ ಐತೆ. ಬನ್ನೂರ್ ಫೀಮೇಲ್ಸ್. ಎಸ್. ಓಕೆ. ಇದು ಬ್ರೀಡಿಂಗ್ ಪರ್ಪಸ್? ಬ್ರೀಡಿಂಗ್ ಪರ್ಪಸ್ ಗೆ ಓಕೆ. ಲೋಡ್ ಆಗಿದೆ, ಬ್ರೀಡರ್ ತೋರಿಸ್ತೀವಿ. ಆ ಬ್ರೀಡರ್ ಇಂದ ಲೋಡ್ ಮಾಡಿದೀವಿ. ಓಕೆ. ಇಂಟ್ರೆಸ್ಟೆಡ್ ಅವರು ಕಾಂಟ್ಯಾಕ್ಟ್ ಮಾಡಿ. ಓಕೆ. ಮತ್ತೆ ಲಾಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಕಾನ್ಸೆಪ್ಟ್ ನಾವು ಶುರು ಮಾಡಿದ್ದು ರಾಯಲ್ ರಾಂಚಸ್ ಮತ್ತೆ ಫೈನ್ ಫಾರ್ಮ್ಸ್ ಕೊಲಾಬ್ರೇಷನ್ಸ್ ಅಲ್ಲಿ. ಓಕೆ. ಸೊ ಇಮ್ರಾನ್ ಬೈ, ನಾವು ನಮ್ಮ ಬೆಂಗಳೂರು ಸಂತೆ ಅಂತ ಕಾನ್ಸೆಪ್ಟ್, ನಾನು ಮತ್ತೆ ನಮ್ ಫ್ರೆಂಡ್ ಇದಾರೆ ರಹೀಂ ಬೈ ಅಂತ, ಫೈನ್ ಫಾರ್ಮ್ಸ್ ಅವರು, ರಾಯಲ್ ರಾಂಚ್ ಮತ್ತೆ ಫೈನ್ ಫಾರ್ಮ್ಸ್ ಇಬ್ರು ಕೊಲಾಬ್ರೇಷನ್ಸ್ ಅಲ್ಲಿ ಆಗಿ
ಈ ಒಳ್ಳೆ ಕಾನ್ಸೆಪ್ಟ್ ತಗೊಂಡ್ ಬಂದಿದೀವಿ. ಓಕೆ ನಾವು ಕಸ್ಟಮರ್ಸ್ಗೂ ಅನುಕೂಲ, ಡೀಲರ್ಸ್ಗೂ ಅನುಕೂಲ ಅಂತ ಮಾಡೋಣ ಅಂತ ಇದೀವಿ. ವಿ ಹೋಪ್ ನಿಮ್ ಮಾಧ್ಯಮ ನಮ್ ಚಾನಲ್ ಥ್ರೂ ನಿಮ್ ಚಾನೆಲ್ ಇಂದ ನಮ್ಗೆ ಒಳ್ಳೆ ಸಪೋರ್ಟ್ ಸಿಗತ್ತೆ. ನಿಮ್ ಸಪೋರ್ಟ್ ಕಾನ್ಸ್ಟೆಂಟ್ ಇದೆ ನಮ್ಗೆ. ಓಕೆ ನಿಮ್ ಚಾನೆಲ್ ಇಂದಾನು ನಾವು ಎಲ್ಲರಿಗೂ ಒಂದು ನಿವೇದನೆ ಮಾಡ್ತೀವಿ. ಓಕೆ ಇನ್ಕ್ವೈರಿ ಮಾಡಿ ಓಕೆ ಅರ್ಥ ಮಾಡ್ಕೊಳ್ಳಿ, ಇಷ್ಟ ಆದ್ರೆ ಬನ್ನಿ ನಮ್ಮ ಹತ್ರ. ಫ್ರೆಂಡ್ಸ್, ಇದು ಕಾನ್ಸೆಪ್ಟ್ ಚೆನ್ನಾಗಿದೆ. ಜಿನ್ನು ಬೈದು ಯಾರ್ದಾರ ಸೇಲ್ ಮಾಡೋದಕ್ಕೆ ತೊಂದರೆ ಆಗಿದಪ್ಪ ಅಂದ್ರೆ ಮಾರ್ಕೆಟ್ ಹೋದ್ರೆ ನಿಮಗೆ ಬಾಯ್ ಬಂದಂಗೆ ಕೇಳ್ತಾರೆ, ಅತಿ ತುಳಿದ್ ಕೇಳ್ತಾರೆ ಅಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ರಾಯಲ್ ರಾಂಚ್ ಗೆ ವಿಸಿಟ್ ಮಾಡ್ಬೇಕು. ರಾಯಲ್ ರಾಂಚ್ ಬ್ರಾಂಚ್ 2 ಇದು. ರಾಯಲ್ ರಾಂಚ್ ಅವ್ರದ್ದು ಒಂದ್ ಬೇರೆ ಇದೆ. ಓಕೆ, ಅವ್ರದ್ದು ಮೇನ್ ಫಾರ್ಮ್ ಬೇರೆ ಇದೆ. ಇದು ಏನಪ್ಪಾ ಅಂದ್ರೆ ಇದು ನಮ್ಮ ಬೆಂಗಳೂರು ಸಂತೆ, ನಮ್ಮ ಬೆಂಗಳೂರು ಸಂತೆ ಅಂತ ಮಾಡೋದೆ. ಓಕೆ, ಎಸ್ಪೆಷಲಿ ಕಸ್ಟಮರ್ಸ್ ಮಾಡಿದ್ರೆ ಅದ್ರೊಳಗೆ ಏನು ದಲಾಲಿ ಬಲಾಲಿ ಏನು ಇರಲ್ಲ, ಡೈರೆಕ್ಟ್ ನಿಮಗೆ ಸೇಲ್ ಮಾಡ್ಕೊಡ್ತಾರೆ. ಏನಪ್ಪಾ ಅಂದ್ರೆ ಪರ್ ಡೇ 99 rupees ಅಂದ್ರೆ ಅದ್ರೊಳಗೆ ಸಣ್ಣ ಪುಟ್ಟ ಏನಾರ ತೊಂದರೆ ಆದ್ರೂ ಮೆಡಿಸಿನ್ ಅವ್ರು ಮಾಡ್ಕೊಂತಾರೆ. ಹೌದು. ಮತ್ತೆ ಸಿಟಿಯಿಂದ ಹತ್ರ ಇದೆ, ಸಿಟಿಯಿಂದ ಹತ್ರ ಇದೆ. ಜಯದೇವ ಹಾಸ್ಪಿಟಲ್ ಇಂದ ಜಸ್ಟ್ 13 ಕಿಲೋಮೀಟರ್ಸ್ ಅವೇ. ಓಕೆ, ಜಯದೇವ ಹಾಸ್ಪಿಟಲ್ BTM ಲೇಔಟ್ ಇಂದ 13 ಕಿಲೋಮೀಟರ್ಸ್. ಬನ್ನರ್ಘಟ್ಟ ರೋಡ್, ಬಿಲ್ವಾಡಹಳ್ಳಿ ಅಂತಾರೆ, ಶಾನ್ಭೋಗನಹಳ್ಳಿ ಅಂತಾನು ಹೇಳ್ತಾರೆ. ಮತ್ತೆ ಇನ್ನ ಮಾಹಿತಿಗಾಗಿ 7348899391 ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಇಮ್ರಾನ್ ಭಾಯ್.